friends. This dance is of creative movements, coordination and imagination of animals. ಪ್ರಕೃತಿ ಸೌಂದರ್ಯವನ್ನು ಇಮ್ಮಡಿಸಬೇಕಾದರೆ ಜೀವ ಸಂಕುಲಗಳು ತಮ್ಮದೇ ಆದ ಪಾತ್ರವನ್ನು ವಹಿಸುತ್ತವೆ. ಪ್ರತಿಯೊಂದು ಪ್ರಾಣಿಯ ಧ್ವನಿಯು ಅದರದ್ದೇ ಆದ ಸ್ವಾದವನ್ನು ಹೊಂದಿದೆ. ಈಗ ಈ ಸಮಸ್ತ ಪ್ರಾಣಿಗಳ ವೇಷಭೂಷಣದೊಂದಿಗೆ ನರ್ತಿಸಲು ಬರುತ್ತಿದ್ದಾರೆ 2ನೇ ತರಗತಿಯ ಪ್ರಕೃತಿ ಪ್ರೇಮಿಗಳು. ಪ್ರಾಣಿಗಳ ಬೀಡು, ಒಂದು ಸಲ ಪ್ರಾಣಿಗಳ ಸಭೆ ಸೇರಿತು, ಬುದ್ಧಿವಂತ ಯಾರು ಅನ್ನೋ ಚರ್ಚೆ ಆಯಿತು. ಒಂದು ಸಲ ಪ್ರಾಣಿಗಳ ಸಭೆ ಸೇರಿತು, ಬುದ್ಧಿವಂತ ಯಾರು ಅನ್ನೋ ಚರ್ಚೆ ಆಯಿತು. ನಾನೇ 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 ಅಂತ ಬಂತು ಹುಲಿ ಮುಂದೆ, ನೀವುಗಳೆಲ್ಲ ಲೆಕ್ಕ ಇಲ್ಲ ಎಂದು ನನ್ನ ಮುಂದೆ. ಕಂಬ ಬೇಡ ಹುಲಿರಾಯ ಅಂತ ಕೇಳು ನರಿರಾಯ, ಮನುಷ್ಯನೆಂಬ ಪ್ರಾಣಿ ಉಂಟು ಅದಕ್ಕೆ ತುಂಬಾ ಬುದ್ಧಿ ಉಂಟು. ಮನುಷ್ಯ ಅನ್ನೋ ಪ್ರಾಣಿನೇ ನನಗಿಂತ ಬುದ್ಧಿವಂತನೇ? ಯಾರವನು? ಎಲ್ಲಿದ್ದಾನೆ? ಹೇಳಿದ ಮಾತನ್ನು ಕೇಳಿದು ಹುಲಿಗೆ ತುಂಬಾ ಕೋಪ ಬಂತು. ಆ ಮನುಷ್ಯ ಪ್ರಾಣಿ ಯಾರು ಅಂತ ನೋಡೇ ಬಿಡ್ತೀನಿ, ಬುದ್ಧಿವಂತ ನಾನೇ ಅಂತ ಸವಾಲು ಹಾಕ್ತೀನಿ. ಗರ್ಜನೆ ಮಾಡ್ತಾ ಹೆಜ್ಜೆ ಹಾಕ್ತಾ ಹೊರಟ ಹುಲಿರಾಯ. ಎಲ್ಲವೋ ಪ್ರಾಣಿ, ಎಲ್ಲಿರುವನು ಆ ಮನುಷ್ಯ ಪ್ರಾಣಿ? ಮನುಷ್ಯನೇ? ಯಾಕಪ್ಪ ಹುಲಿರಾಯ? ಬುದ್ಧಿ ಬಂತ ಅವನಂತೆ, ಅದೇ ನೋಡು ನನ್ ಚಿಂತೆ. ನನ್ನ ಕೈಲೇ ಸಿಕ್ಕಿದರವನು ಕಚ್ಚಿಂತೀನಿ ನಾನು. ಅಯ್ಯೋ ಅಯ್ಯೋ ಹುಲಿರಾಯ, ನೀ ಕಾಡಿಗೆ ರಾಜ ಮಹಾರಾಯ. ಆ ಮನುಷ್ಯ ಪ್ರಾಣಿ ನೀನು ಹುಡ್ಕೊಂಡು ಹೋಗೋದೇನು? ಕರೆಸು ನಿನ್ನ ಅರಮನೆಗೆ, ಬರ್ಲಿ ನೀನಿರೋ ಕಡೆಗೆ. ಅರಮನೆ ಅಂದ್ರೆ ನಿನ್ನಂಥ ರಾಜ ಇರೋ ಮನೆ ಅಂಥದ್ದು ಯಾವುದು ಇಲ್ವಲ್ಲ? ಕಟ್ಕೊಡ್ಬಲ್ಲೆ ನಾನೆಲ್ಲ. ಹಾಗಾದ್ರೆ ಕಟ್ಕೊಡು. ರಾಜ ನಿನ್ನ ಅರಮನೆ ನೋಡು, ಪ್ರವೇಶ ಮಾಡು, ಏರ್ಪಾಟ್ ಮಾಡು. ಕಾಡಿನ ಪ್ರಾಣಿಗಳೆಲ್ಲ ಬರಲಿ, ಅರಮನೆ ಪ್ರವೇಶ ಎಲ್ಲ ನೋಡ್ಲಿ. ಓ ನರಿರಾಯ, ಹಾಕು ಡಂಗೂರ. ಪ್ರಾಣಿಗಳೆಲ್ಲ ಬಂದಿರಿ ಕೂಡಿ, ಹುಲಿರಾಯನ ಅರಮನೆ ನೋಡಿ. ಸಂತಸದಿಂದ ಎಲ್ಲರೂ ಹಾಡಿ, ಮನುಷ್ಯ ಪ್ರಾಣಿಯ ಸೋಲನ್ನು ನೋಡಿ.
ಹೆಮ್ಮೆಯಿಂದ ಹುಲಿರಾಯ ಹೊಕ್ಕಿತು ಅರಮನೆಯ, ಕಟ್ಟನ ಗೋಣಿನ ಬಾಗಿಲು ಬಿದ್ದಿತು ಹೆದರಿಸಿ ಆ ಹುಲಿಯ. ಯಾಕೆ ಹೀಗೆ ಮಾಡಿದೆಯೋ ನೀನು ಕೇಳಯ್ಯ, ನೀನು ಹುಡುಕಿದ ಆ ಮನುಷ್ಯ ನಾನೇ ಕೇಳಯ್ಯ. ಓ ಮನುಷ್ಯ ಪ್ರಾಣಿ ನೀನೇ? ಹೌದು ನಾನೇ. ನಿನಗಿಂತ ಬುದ್ಧಿವಂತ ಏಕೆ ಗೊತ್ತೇ? ಮಾತಾಡಿದ್ದ ಬರೆಯಲು ಬಲ್ಲೆ, ಬರೆದಿದ್ದೆಲ್ಲ ಓದಲು ಬಲ್ಲೆ, ಎಲ್ಲ ವಿಷಯ ತಿಳಿಯಲು ಬಲ್ಲೆ, ನಿನ್ನಂಥವರ ಹಿಡಿಯಲು ಬಲ್ಲೆ. ಈ ಕಾಡಿಗೆ ರಾಜ ಆದರೇನು, ವಿದ್ಯಾ ಬುದ್ಧಿ ಸೊನ್ನೆ, ಸರ್ಕಸ್ ಕಾಟಿ ಫಟಿ ರೇಟು ಕಾದಿದೆ ನಿನ್ನೆ. ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ. ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ. ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ, ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ, ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ. ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ, ಆನೆ ಸಿಂಹ ಚಿರತೆಯ, ಒಂಟೆ ಹುಲಿ ಕರಡಿಯ, ಭಯವಿಲ್ಲದೆ ನೀ ನೋಡುವೆ, ಕಣ್ಬಲೆಯಲೇ ಸೆರೆ ಹಾಕುವೆ. ಮಂಗನಿಂದ ಮಾನವ ಬಂದನೆಂಬ ಸತ್ಯವ ಕಂಡೆದುರಲೇ ನೀ ಕಾಣುವೆ, ಆ ಸೃಷ್ಟಿಗೆ ಕೈ ಮುಗಿಯುವೆ. ಕಾಡಲ್ಲೇ ಇರುವಂತೆ ಪಡುವೆ ಭ್ರಮೆಯ ಆಲಯ, ಮೃಗಾಲಯ, ಆಲಯ, ಮೃಗಾಲಯ, ಬಾನಾಡಿಗಳ ನಿಲಯ. ನವಿಲ ನೋಡಲು, ಗಿಳಿಯ ನುಡಿಯ ಕೇಳಲು, ಕುಣಿವ ನವಿಲ ನೋಡಲು, ಗಿಳಿಯ ನುಡಿಯ ಕೇಳಲು, ಆ ಬ್ರಹ್ಮನ ಚಾತುರ್ಯಕ್ಕೆ ಬೆರಗಾಗುವೆ, ಮರುಳಾಗುವೆ. ಪಕ್ಷಿ ಪ್ರಾಣಿಯಾಗಲಿ, ವಿಷದ ಹಾವೇ ಆಗಲಿ, ನಮ್ಮಂತೆಯೇ ಸಂತೋಷದಿ ಬಾಡಿ ಬದುಕಲು